ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಶುರುವಾಗಿ ಒಂದು ವಾರ ಕಳೆದಿದೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಕಾರಣ ಆ ಒಂದು ಪೋಸ್ಟ್. ಖಮೇನಿ ರಹಸ್ಯ ಸ್ಥಳದಲ್ಲಿ ಜೀವಂತವಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಹ ಪೋಸ್ಟ್, ಅದೊಂದು ಪೋಸ್ಟ್ ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರೋದು. ಖಮೇನಿ ಅಧಿಕೃತ ಎಕ್ಸ್ ಖಾತೆಯಿಂದ ಪೋಸ್ಟ್ ಮಾಡಲಾಗಿದೆ. ಖಮೇನಿ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಮಾಡಲಾಗಿರೋದು. ಹೀಗಾಗಿ ಖಮೇನಿ ಹತ್ಯೆ ಆಗಿಲ್ವಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಯಹೂದಿಗಳು ದೊಡ್ಡ ತಪ್ಪನ್ನ ಮಾಡಿದ್ದಾರೆ, ದೇವರ ಅನುಗ್ರಹದಿಂದ ಯಹೂದಿ ಆಡಳಿತ ರಾಜ್ಯ ಕಂಗೆಡಲಿದೆ ಅನ್ನುವಂತಹ ಪೋಸ್ಟ್ ಅನ್ನ ಮಾಡಿರುವುದು. ಖಮೇನಿ ಎಕ್ಸ್ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಹೊರಬಿದ್ದಿದ್ದು ಭಾರಿ ಸಂಚಲನ ಮೂಡಿಸಿದೆ. ಒಂದು ವಾರ ಆಗ್ತಾ ಇದೆ ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಶುರುವಾಗಿ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಕಾರಣ ಈ ಒಂದು ಪೋಸ್ಟ್. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಹಲವು ಅನುಮಾನಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ಯಹೂದಿಗಳು ದೊಡ್ಡ ತಪ್ಪು ಮಾಡಿದ್ದಾರೆ, ದೇವರ ಅನುಗ್ರಹದಿಂದ ಯಹೂದಿ ಆಡಳಿತ ರಾಜ್ಯ ಕಂಗೆಡಲಿದೆ. ಖಮೇನಿ ಎಕ್ಸ್ ಖಾತೆಯಿಂದ ಪ್ರತೀಕಾರದ ಪೋಸ್ಟ್ ಹೊರಬಿದ್ದಿದೆ. ಇದು ಭಾರಿ ಸಂಚಲನ ಮೂಡಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ಇವಾಗ ಒಂದು ಎಕ್ಸ್ ಖಾತೆಯಲ್ಲಿ ಬಂದಿರುವಂತಹ ಪೋಸ್ಟ್ ಸಾಕಷ್ಟು ಅನುಮಾನಗಳಿಗೆ, ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಖಮೇನಿ ಹತ್ಯೆ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ. ಅರ್ಪಿತಾ, ಖಂಡಿತವಾಗ್ಲೂ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು ಖಮೇನಿ ಎಕ್ಸ್ ಖಾತೆಯಿಂದ ಆಗಿರುವಂತಹ ಪೋಸ್ಟ್. ಈಗ ಅವರು ನಿಧನರಾಗಿದ್ದಾರೆ ಅನ್ನುವಂತಹ ಸುದ್ದಿಗಳು ಹೊರಬಂದು ಒಂದು ವಾರ ಆಗ್ಲಿಕ್ಕೆ ಬಂತು. ಇದಾದ ಬಳಿಕ ಮೊದಲ ಬಾರಿಗೆ ಅವರ ಖಾತೆಯಿಂದ ಒಂದು ಪೋಸ್ಟ್ ಬಂದಿರುವಂತದ್ದು. ಮುಖ್ಯವಾಗಿ ಇಸ್ರೇಲ್ನ ವಿರುದ್ಧ ಪ್ರತಿದಾಳಿಯನ್ನ ಮಾಡುವಂತದ್ದು ಅಥವಾ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತಹ ಕಂಟೆಂಟ್ ಅದರಲ್ಲಿ ಪೋಸ್ಟ್ ಮಾಡಲಾಗಿರುವಂತದ್ದು. ದಾಳಿಯನ್ನ ಮಾಡೋ ಮೂಲಕ ಅತಿ ದೊಡ್ಡ ತಪ್ಪನ್ನ ಜಿಯೋನಿಸ್ಟ್ಗಳು ಮಾಡಿದ್ದಾರೆ. ಇದಕ್ಕೆ ಜಿಯೋನಿಸ್ಟ್ ಆಡಳಿತವು ಪರಿಣಾಮಕಾರಿ ಉತ್ತರಗಳನ್ನ ಎದುರಿಸಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅದರಲ್ಲಿ ಪೋಸ್ಟ್ ಅಲ್ಲಿ ಕೂಡ ಮಾಹಿತಿಯನ್ನ ಹಾಕೊಂಡಿರುವಂತದ್ದು. ಮುಖ್ಯವಾಗಿ ಉದ್ವಿಗ್ನತೆಯನ್ನ, ಅಂದ್ರೆ ಈ ಮಧ್ಯಪ್ರಾಚ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಉದ್ವಿಗ್ನತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಇರಾನ್ ಜೊತೆಗೆ ಯಾವುದೇ ಮಾತುಕತೆ ಇಲ್ಲ. ಇರಾನ್ ಬೇಷರತ್ತಾದಂತ ಶರಣಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಯ ಬೆನ್ನಲ್ಲೇ ಪ್ರತೀಕಾರದ ಪೋಸ್ಟ್ ಬಂದಿರುವಂತದ್ದು. ಸೊ ಈ ಪೋಸ್ಟ್ ಮಾಡಿದ್ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಕುತೂಹಲ ಇರುವಂತದ್ದು. ಖಮೇನಿ ಅವರ ಖಾತೆಯಿಂದ ಇರಾನ್ ಆಡಳಿತ ಈ ಒಂದು ಪೋಸ್ಟ್ ಮಾಡಿದ್ಯಾ ಅಥವಾ ಅವರ ಸಾವಿನಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಗೊಂದಲಗಳಿದಾವ ಅನ್ನುವಂಥದ್ರ ಬಗ್ಗೆ ಈಗ ಅನುಮಾನಗಳು ಹುಡ್ತಾ ಇರುವಂತದ್ದು. ಆದ್ರೆ ಟ್ರಂಪ್ ಪೋಸ್ಟ್ ಗೆ ಬಹುಶಃ ಪ್ರತೀಕಾರವಾಗಿ ಇರಾನ್ ಸರ್ಕಾರ ಶಬೀರ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಹೋಲ್ಡ್ ನಲ್ಲಿ ಇರಿ.